ಎಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಶ್ರೀ ಕ್ಷೇತ್ರ ದ್ವಾರಪುರ ಅನ್ನುವಂಥ ಒಂದು ದೊಡ್ಡದಾದಂಥ ರಹಸ್ಯಮಯವಾದಂಥ ಒಂದು ಸ್ಥಳ ಪುರಾಣವನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ದ್ವಾರಪುರ ಕ್ಷೇತ್ರ ಅನ್ನುವಂಥದ್ದು ಕರ್ನಾಟಕದ ಧಾರವಾಡ ನಗರದ ಹತ್ತಿರ ಇರತಕ್ಕಂಥ ಒಂದು ಸಿದ್ಧವಾದಂತಹ ಕ್ಷೇತ್ರ. ಇದು ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲದಿರತಕ್ಕಂಥ ಒಂದು ರಹಸ್ಯವಾದಂಥ ಕ್ಷೇತ್ರ. ಯಾಕೆಂದರೆ ಇದರ ಒಳಗಡೆ ಇರುವಂಥ ರಹಸ್ಯಗಳು ಅಷ್ಟು ಅದ್ಭುತವಾಗಿದೆ. ಜಗತ್ತಿನಲ್ಲಿ ಎಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ, ಎಲ್ಲಿಯೂ ನಡೆದೇ ಇರತಕ್ಕಂಥ ಕೆಲವು ವಿಚಾರಗಳು ಈ ಒಂದು ಕ್ಷೇತ್ರದಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಈ ಕ್ಷೇತ್ರ ಬಹಳ ರಹಸ್ಯವಾಗಿತ್ತು. ಈಗ ಸದ್ಯ ನಾವು ಈ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಕೈಗೆತ್ತಿಕೊಂಡು ಇಲ್ಲಿ ಬಹಳಷ್ಟು ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಈಗ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಭಕ್ತರ ಒಂದು ಸಹಕಾರದಿಂದ ಸಾಕಷ್ಟು ಕೆಲಸಗಳು ಇಲ್ಲಿ ಆಗಿದ್ದಾವೆ. ಇನ್ನೂ ಹಲವಾರು ಕೆಲಸಗಳು ಇಲ್ಲಿ ಆಗುವಂಥದ್ದಿದೆ. ಹಿಂದೆ ಈ ಒಂದು ಕ್ಷೇತ್ರದ ಒಂದು ಸ್ಥಳ ಪುರಾಣವನ್ನು ನಾವು ನೋಡೋದಾದರೆ, ಬ್ರಹ್ಮಾಂಡ ಪುರಾಣದ ಪರಿಶಿಷ್ಟ ಭಾಗ ಅನ್ನುವಂಥ ಒಂದು ಗ್ರಂಥದಲ್ಲಿ ಇದರ ಒಂದು ಕಥೆ ಅನ್ನುವಂಥದ್ದು ನಮಗೆ ಸಿಗತ್ತೆ. ಹಿಂದೆ ಅಗಸ್ತ್ಯ ಮಹರ್ಷಿಗಳು ಲೋಕ ಸಂಚಾರವನ್ನು ಮಾಡ್ತಾ ಇದ್ರು. ಅವರು ಎಲ್ಲಿಗೆ ಹೋದರೂ ಕೂಡ ಅವರಿಗೆ ಸಮಾಧಾನ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಎಲ್ಲ ಕಡೆ ಹೋಗ್ತಾರೆ, ಸ್ವಲ್ಪ ದಿನ ಅಲ್ಲಿ ತಪಸ್ಸನ್ನು ಮಾಡ್ತಾರೆ, ಆ ತಪಸ್ಸಿನಿಂದ ಅವರಿಗೆ ಸಮಾಧಾನ ಸಿಗೋದಿಲ್ಲ. ಅಲ್ಲಿಂದ ಮತ್ತೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿ ತಪಸ್ಸನ್ನು ಮಾಡ್ತಾರೆ, ಅಲ್ಲಿಯೂ ಕೂಡ ಅವರಿಗೆ ಸಮಾಧಾನ ಸಿಗೋದಿಲ್ಲ. ಹೀಗೆ ಭಾರತದ ನೂರಾರು ಕ್ಷೇತ್ರಗಳನ್ನು ಅವರು ದಾಟಿ ಅವರ ಪತ್ನಿ ಲೋಪಾಮುದ್ರಾದೇವಿ ಮತ್ತು ಅವರ ಜೊತೆಗೆ ಇರತಕ್ಕಂಥ ಶಿಷ್ಯರ ಜೊತೆಗೆ ಅವರು ದಕ್ಷಿಣ ಭಾರತದ ಕಡೆಗೆ ಬರ್ತಾ ಹೋಗ್ತಾರೆ. ದಕ್ಷಿಣ ಭಾರತದಲ್ಲಿ ಅವರು ನಡೆದು ಹಾಗೆ ಬರ್ತಾ ಇರಬೇಕಾದ್ರೆ ಅವರಿಗೆ ಈ ಒಂದು ಕ್ಷೇತ್ರ ಸಿಗತ್ತೆ. ಇದು ಆಗ ಒಂದು ಬಯಲು ಪ್ರದೇಶ. ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ, ಈ ದ್ವಾರಪುರ ಕ್ಷೇತ್ರಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಬಹಳ ಆಯಾಸ ಆಗಿರುತ್ತೆ. ಅವರು ಎಷ್ಟೋ ದಿನಗಳಿಂದ ನಡೆಕೊಂಡು ಬರ್ತಾ ಇರ್ತಾರೆ ಪಾದಯಾತ್ರೆಯಲ್ಲಿ. ಹಾಗಾಗಿ ಆಯಾಸವಾಗಿರೋದ್ರಿಂದ ಅವರ ಶಿಷ್ಯರು ಹೇಳ್ತಾರೆ, ಇಲ್ಲೇ ನಾವು ಸ್ವಲ್ಪ ದಿನ ತಂಗಿ ನಾವು ಒಂದಷ್ಟು ನಮಗೆ ರೆಸ್ಟನ್ನು ತೆಗೆದುಕೊಂಡು, ವಿಶ್ರಾಂತಿಯನ್ನು ತೆಗೆದುಕೊಂಡು ನಾವು ಮುಂದೆ ಸಾಗೋಣ. ಆಯಿತು ಅಂತ ಅಗಸ್ತ್ಯ ಮಹರ್ಷಿಗಳು ಪರ್ಣಕುಟಿಗಳನ್ನು ಕಟ್ಟಲಿಕ್ಕೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಆದರೆ ಎಲ್ಲೂ ಸುತ್ತಮುತ್ತಲೂ ನೀರು ಅನ್ನುವಂಥದ್ದು ಇಲ್ಲಿ ಇಲ್ಲ. ನೀರು ಇಲ್ಲ ಅನ್ನುವ ಕಾರಣಕ್ಕಾಗಿ ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ನೀರು ಸಿಗೋದಿಲ್ಲ. ಆಮೇಲೆ ಅಗಸ್ತ್ಯ ಮಹರ್ಷಿಗಳಿಗೆ ಬಂದು ಹೇಳ್ತಾರೆ, ಇಲ್ಲ, ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ನೀರಿಲ್ಲ ಅಂದರೆ ನಿತ್ಯ ಕರ್ಮಗಳನ್ನು, ಸ್ನಾನಗಳನ್ನು, ಅಡಿಗೆಯನ್ನು ಮಾಡೋದು ಹೇಗೆ? ಹಾಗಾಗಿ ನಾವು ಇಲ್ಲಿ ನೆಲೆಸುವುದು ಕಷ್ಟ ಆಗತ್ತೆ ಅಂತ. ಆಗ ಅಗಸ್ತ್ಯ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಭೂಮಿಯನ್ನು ನೋಡ್ತಾರೆ. ಭೂಮಿಯ ಒಳಗಡೆ ಹರಿತಾ ಇರುವಂಥ ಒಂದು ಸೆಲೆ ಅವರ ಕಣ್ಣಿಗೆ ಕಾಣುತ್ತೆ. ಅದನ್ನು ತಮ್ಮ ಮಂತ್ರಶಕ್ತಿಯಿಂದ ಅವರು ಆ ಜಲವನ್ನು ಜಲಾಕರ್ಷಣ ಮಂತ್ರದಿಂದ ಮೇಲೆ ಏಳುತ್ತಾರೆ. ಅದು ಆ ತೊರೆ ಎನ್ನುವಂಥದ್ದು ಮೇಲೆ ಎದ್ದು ಬಂದು ನೀರಿನ ಬುಗ್ಗೆಯಾಗಿ ದೊಡ್ಡದಾಗಿ ಚಿಮ್ಮಿ ಹರಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಓ, ನೀರು ಮೇಲುಗಡೆ ಬಂತು ಅಂತ ಎಲ್ಲರೂ ಖುಷಿಯಿಂದ ಕುಣಿದಾಡ್ತಾರೆ. ಸ್ವಲ್ಪ ದೂರದ ತನಕ ಆ ನದಿಯ ನೀರು, ಆ ಒಂದು ಜಲ ಹರಿತಾ ಇರುವಂಥದ್ದು ಕಾಣಿಸುತ್ತೆ. ಆದರೆ ಮುಂದೆ ಸುಮಾರು 100 ಮೀಟರಿನ ನಂತರದಲ್ಲಿ ಆ ನದಿಯ ನೀರು ಎಲ್ಲಿಗೆ ಹೋಯಿತು ಅಂತ ಕಾಣ್ತಾ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ, ಇಲ್ಲಿ ಇರುವ ನೀರು ಇನ್ನು ಸ್ವಲ್ಪ ದೂರದಲ್ಲಿ ಮತ್ತೆ ಎಲ್ಲಿ ಮಾಯ ಆಯಿತು ಅಂತ. ಎಲ್ಲರೂ ಕೂಡ ಆ ನದಿಯ ನೀರು ಎಲ್ಲಿ ಮಾಯವಾಗಿ ಹೋಗ್ತಾ ಇದೆ, ಕಾಣೆಯಾಗ್ತಾ ಇದೆ, ಆ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಒಂದು ಔದುಂಬರ ವೃಕ್ಷ ಇರುತ್ತೆ. ಆ ಔದುಂಬರ ವೃಕ್ಷದ ಕೆಳಗೆ ಒಬ್ಬ ಅವಧೂತ ಸ್ಥಿತಿಯಲ್ಲಿ ಮಲಗಿರುತ್ತಾನೆ. ಆ ಒಬ್ಬ ವ್ಯಕ್ತಿಯ ಪಾದದ ಹತ್ತಿರ ಈ ಒಂದು ನದಿ ಅನ್ನುವಂಥದ್ದು ಅಥವಾ ಇವರು ಹುಟ್ಟಿಸಿರುವಂಥ ನೀರು ಅವರ ಪಾದವನ್ನು ತೊಳೆದುಕೊಂಡು ಕೆಳಗಡೆ ಭೂಮಿಯನ್ನು ಪ್ರವೇಶ ಮಾಡ್ತಾ ಇರುತ್ತೆ. ಇದನ್ನು ನೋಡಿ ಅಗಸ್ತ್ಯರಿಗೆ ಮತ್ತು ಅವರ ಶಿಷ್ಯರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಏನಿದು, ಇದು ಆಶ್ಚರ್ಯವಾಗ್ತಾ ಇದೆಯಲ್ಲ, ಈ ಒಬ್ಬ ವ್ಯಕ್ತಿ ಪಾದದ ಹತ್ತಿರ ಇದೊಂದು ನೀರು ಹೇಗೆ ಇದು ಮತ್ತೆ ಭೂಮಿಯನ್ನು ಪ್ರವೇಶ ಮಾಡ್ತಾ ಇದೆ? ಭೂಮಿಯಿಂದ ಎದ್ದಿರುವಂಥ ನೀರು ಮತ್ತೆ ಭೂಮಿಯಲ್ಲೇ ಸೇರ್ತಾ ಇದೆಯಲ್ಲ, ಇದೇನಿದು ವಿಚಿತ್ರ? ಈ ವ್ಯಕ್ತಿ ಸಾಮಾನ್ಯನಾದಂಥ ವ್ಯಕ್ತಿ ಇಲ್ಲ, ಇವನು ಏನೋ ಮಹಾನ್ ವ್ಯಕ್ತಿ ಇರಬೇಕು, ಮಹಾತ್ಮನಿರಬೇಕು. ಅಗಸ್ತ್ಯ ಮಹರ್ಷಿಗಳು ಕಣ್ಣನ್ನು ಮುಚ್ಚಿ ಯಾರಿರಬಹುದು ಇವರು ಅಂತ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಅವಧೂತ ಸ್ಥಿತಿಯಲ್ಲಿ ಮಲಗಿರತಕ್ಕಂತಹ
ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ದತ್ತಾತ್ರೇಯರು ಅಲ್ಲಿ ಅವಧೂತ ಸ್ಥಿತಿಯಲ್ಲಿ ಮಲಗಿದ್ದಾರೆ ಅನ್ನುವುದು ಅವರಿಗೆ ಅರ್ಥ ಆಗತ್ತೆ. ಆ ದತ್ತಾತ್ರೇಯರು ಮಲಗಿರುವಂತಹ ಒಂದು ಸ್ಥಳವೇ ಇವತ್ತು ಶ್ರೀ ಕ್ಷೇತ್ರ ದ್ವಾರಪುರದಲ್ಲಿ ದತ್ತಾತ್ರೇಯ ಮಂದಿರ ಇರುವಂತಹ ಸ್ಥಳ. ದತ್ತಾತ್ರೇಯರ ಗರ್ಭಗುಡಿ ಏನಿದೆ, ಆ ಗರ್ಭಗುಡಿಯ ಒಂದು ಭಾಗದಲ್ಲಿಯೇ ಇವತ್ತು ಆ ದತ್ತಾತ್ರೇಯರು ಮಲಗಿರುವಂಥ ಸ್ಥಳ. ಅದರ ಹಿಂದುಗಡೆ, ಗರ್ಭಗುಡಿಯ ಹಿಂದುಗಡೆ ತಾವು ನೋಡಿದರೆ ಒಂದು ಔದುಂಬರ ವೃಕ್ಷವು ಕೂಡ ಇವತ್ತಿಗೂ ಕೂಡ ನಮಗೆ ಅಲ್ಲಿ ಕಾಣಿಸುತ್ತೆ. ಆ ದತ್ತಾತ್ರೇಯರು ಮಲಗಿರುವುದನ್ನು ನೋಡಿ ಅಗಸ್ತ್ಯರು ಅಲ್ಲಿ ಅವರನ್ನು ಸ್ತುತಿಸ್ತಾರೆ. ದತ್ತಾತ್ರೇಯರು ಎಚ್ಚರ ಆಗ್ತಾರೆ. ಎಚ್ಚರಾಗಿ ಅಗಸ್ತ್ಯರನ್ನು ಕೇಳ್ತಾರೆ, ಯಾಕಾಗಿ ನೀನು ಇಲ್ಲಿ ಬಂದಿದ್ದೀಯ ಅಂತ. ಆಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ಇಲ್ಲ, ನನಗೆ ಎಲ್ಲಿ ಹೋದರೂ ಕೂಡ ಶಾಂತಿ ಸಿಗ್ತಾ ಇಲ್ಲ, ನನಗೆ ನೆಮ್ಮದಿ ಸಿಗ್ತಾ ಇಲ್ಲ, ನಾನು ಏನನ್ನೋ ಒಂದು ಸಾಧಿಸಬೇಕಾಗಿದೆ, ಆ ಸಾಧನೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆದಿಗುರುವಾದಂಥ ನೀವು ನನಗೆ ಇವತ್ತು ದರ್ಶನವನ್ನು ನೀಡಿದ್ದೀರಿ, ಹಾಗಾಗಿ ನನಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ನೋಡಿ, ಅಗಸ್ತ್ಯ ಮಹರ್ಷಿಗಳಿಗೆ ದತ್ತಾತ್ರೇಯರು ದರ್ಶನವನ್ನು ನೀಡಿರ್ತಕ್ಕಂತಹ ಒಂದು ಕ್ಷೇತ್ರ ಯಾವುದು ಅಂತಂದರೆ ಅದು ಈ ದ್ವಾರಪುರ ಕ್ಷೇತ್ರ ಅನ್ನುವಂಥದ್ದು. ದತ್ತಾತ್ರೇಯರು ಹೇಳ್ತಾರೆ, ನೋಡಪ್ಪ, ನೀನು ಇಲ್ಲಿಂದ ದಕ್ಷಿಣ ಭಾರತದ ಕಡೆಗೆ ಹೋಗಬೇಕು, ಅಲ್ಲಿ ನಿನಗೆ ಬಹಳಷ್ಟು ಕೆಲಸಗಳು ನಿನ್ನಿಂದ ಆಗುವಂಥದ್ದಿದೆ. ಅದಕ್ಕಾಗಿ ಮುಂದೆ ಹೋಗಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಗಳು ತಲಕಾವೇರಿಯಲ್ಲಿ ಕಾವೇರಿ ನದಿಯ ಉಗಮಕ್ಕೆ ಕಾರಣರಾಗ್ತಾರೆ. ಅಲ್ಲಿಂದ ಮುಂದೆ ತಮಿಳುನಾಡಿನಲ್ಲಿ ತಮಿಳು ಭಾಷೆಯನ್ನು ಅವರು ನಿರ್ಮಾಣವನ್ನು ಮಾಡ್ತಾರೆ. ತಮಿಳಿನಲ್ಲಿ ಸಾಕಷ್ಟು ಗ್ರಂಥಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ಆಮೇಲೆ ತಮಿಳುನಾಡಿನ ಎಷ್ಟೋ ಕ್ಷೇತ್ರಗಳನ್ನು ಅವರು ಜಾಗೃತ ಮಾಡ್ತಾರೆ. ಹೀಗೆ ಬಹಳಷ್ಟು ಕೆಲಸಗಳನ್ನು ಅಗಸ್ತ್ಯ ಮಹರ್ಷಿಗಳು ಮಾಡ್ತಾರೆ. ಇದೆಲ್ಲದಕ್ಕೂ ಮೂಲವಾಗಿ ದತ್ತಾತ್ರೇಯರು ಅವರಿಗೆ ಮಾರ್ಗದರ್ಶನವನ್ನು ನೀಡಿದ್ರು. ನೀನು ದಕ್ಷಿಣ ಭಾರತದ ಕಡೆಗೆ ಹೋಗು, ಅಲ್ಲಿ ನಿನಗೆ ಕಾಂಚಿ ವನ ಅನ್ನುವಂತಹ ಒಂದು ಕಾಡು ಸಿಗತ್ತೆ, ಆ ಕಾಡಿನಲ್ಲಿ ಕುಳಿತು ನೀನು ತಪಸ್ಸನ್ನು ಮಾಡು, ಅಲ್ಲಿ ನಿನಗೆ ಹಯಗ್ರೀವನ ರೂಪದಲ್ಲಿ ಬಂದು ನಿನಗೆ ಒಂದು ವಿಶೇಷ ವಿದ್ಯೆಯನ್ನು ಭಗವಂತ ನಿನಗೆ ಅನುಗ್ರಹವನ್ನು ಮಾಡ್ತಾನೆ. ಆ ವಿದ್ಯೆ ಮುಂದೆ ಜಗತ್ತಿನಲ್ಲಿ ಶ್ರೀವಿದ್ಯಾ ಅನ್ನುವಂತಹ ಒಂದು ಹೆಸರಿನಿಂದ ಪ್ರಸಿದ್ಧವಾಗತ್ತೆ. ನೋಡಿ, ಶ್ರೀವಿದ್ಯೆ ಎಲ್ಲಿ ಸಿಗುತ್ತದೆ ಅಂತ ಅಗಸ್ತ್ಯರಿಗೆ ತೋರಿಸಿರ್ತಕ್ಕಂಥ ಕ್ಷೇತ್ರ ಯಾವುದು ಅಂದರೆ ಶ್ರೀ ಕ್ಷೇತ್ರ ದ್ವಾರಪುರ ಕ್ಷೇತ್ರ. ಇಲ್ಲಿ ಅದಕ್ಕಾಗಿ ಇದಕ್ಕೆ ದ್ವಾರ, ಶ್ರೀವಿದ್ಯೆಗೆ ದ್ವಾರ ಅನ್ನುವಂತಹದ್ದು ಓಪನ್ ಆಗಿರುವಂತಹ, ದ್ವಾರ ತೆರೆದಿರುವಂತಹ ಒಂದು ಮಹಾಕ್ಷೇತ್ರ ಈ ಒಂದು ದ್ವಾರಪುರ ಕ್ಷೇತ್ರ. ಹಾಗಾಗಿ ಇಲ್ಲಿ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡುವಂತಹ ಹಲವಾರು ಜನ ಇಲ್ಲಿಗೆ ಬಂದು ಶ್ರೀವಿದ್ಯೆಯನ್ನು ಉಪದೇಶ ಪಡೆಯುವಂತಹ ಒಂದು ಸಂಪ್ರದಾಯವು ಕೂಡ ಇಲ್ಲಿ ನಡೆದುಕೊಂಡು ಬಂದಿದೆ. ಈ ಒಂದು ಕ್ಷೇತ್ರದಲ್ಲಿ ಆಮೇಲೆ ಆ ಅಗಸ್ತ್ಯರು ಕೇಳ್ತಾರೆ, ನೀವು ಯಾಕೆ ಇಲ್ಲಿ ಮಲಗಿದ್ದೀರಿ ಅಂತ. ಅದಕ್ಕೆ ದತ್ತಾತ್ರೇಯರು ಮತ್ತೊಂದು ಮಹಾನ್ ಕಥೆಯನ್ನು ಹೇಳ್ತಾರೆ. ಹಿಂದೆ ಒಬ್ಬ ದ್ವಾರಕ ಅನ್ನುವಂತಹ ಒಬ್ಬ ರಾಕ್ಷಸನಿದ್ದ. ಅವನು ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡಿದ. ಆ ತಪಸ್ಸಿನ ಫಲವಾಗಿ ಅವನಿಗೆ ಶಸ್ತ್ರದಿಂದ ಮತ್ತು ಶಾಸ್ತ್ರದಿಂದ ಎರಡರಿಂದಲೂ ಕೂಡ ಯಾರೂ ಕೂಡ ಸೋಲಿಸಬಾರದು ಅನ್ನುವಂಥ ವರವನ್ನು ಪಡೆದಿದ್ದ. ಆ ಶಸ್ತ್ರದಿಂದ ಸಾಕಷ್ಟು ರಾಜರುಗಳನ್ನು, ಆಗಿನ ಕಾಲದ ಯೋಧರನ್ನು ಅವನು ಸಂಹಾರ ಮಾಡಿದ. ಶಾಸ್ತ್ರದಿಂದ ನೂರಾರು ಋಷಿಗಳನ್ನು, ಮುನಿಗಳನ್ನು ಆತ ಸೋಲಿಸಿದ. ಇದರಿಂದ ಸನಾತನ ಧರ್ಮ ಅನ್ನುವಂಥದ್ದು ನಾಶವಾಗಲಿಕ್ಕೆ ಪ್ರಾರಂಭವಾಯಿತು. ಆಗ ದತ್ತಾತ್ರೇಯರು ಬಂದು ಇದೇ ಕ್ಷೇತ್ರದಲ್ಲಿ ಕುಳಿತುಕೊಂಡು ಅವನ ಜೊತೆಗೆ ವಾದವನ್ನು ಮಾಡ್ತಾರೆ. ವಾದ ಮಾಡಿ ಅವನಿಗೆ ಆಧ್ಯಾತ್ಮವನ್ನು ಉಪದೇಶ ಮಾಡ್ತಾರೆ. ನಂತರ ಅವನು ಸೋಲನ್ನು ಒಪ್ಕೊಳ್ತಾನೆ, ಅವನಿಗೆ ಮೋಕ್ಷವನ್ನು ಪ್ರದಾನ ಮಾಡ್ತಾರೆ. ಅಂದರೆ ಒಬ್ಬ ರಾಕ್ಷಸನಾಗಿ ಹುಟ್ಟಿದವನಿಗೂ ಕೂಡ ಮೋಕ್ಷವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಿದ್ಧ ಕ್ಷೇತ್ರ ಯಾವುದು ಅಂತಂದರೆ ಅದು ಈ ದ್ವಾರಪುರ ಕ್ಷೇತ್ರ ಅನ್ನುವಂಥದ್ದು. ಆ ದತ್ತಾತ್ರೇಯರು ಕುಳಿತು ಏನು ವಾದವನ್ನು ಮಾಡಿದ್ರು ಆ ರಾಕ್ಷಸನ ಜೊತೆಗೆ, ಅವರು ಕುಳಿತಂತಹ ಸ್ಥಳ ಅದೇ ಪರಮಾತ್ಮ ಪೀಠ ಇರುವಂತಹ ಸ್ಥಳ. ಈ ಒಂದು ಕ್ಷೇತ್ರದಲ್ಲಿ ಇರುವಂಥ ಪರಮಾತ್ಮ ಪೀಠ ಬಹಳ ಶಕ್ತಿಪೂರ್ಣವಾದಂಥ ಪೀಠ, ಆ ಅನಾದಿಯಾದಂಥ ಪೀಠ. ಜಗತ್ತಿನ ಎಲ್ಲ ಪೀಠಗಳಿಗೆ ಆದಿಪೀಠ ಎಲ್ಲಿದೆ ಅಂತಂದರೆ ನಾವು ಈ ಪರಮಾತ್ಮ ಪೀಠವನ್ನು ತೋರಿಸಬಹುದು. ಒಂದು ಸಾಲಿಗ್ರಾಮದ ಸ್ವರೂಪದಲ್ಲಿ ಆ ಪರಮಾತ್ಮ ಪೀಠವನ್ನುವಂಥದ್ದು ಇಲ್ಲಿ ಇರತಕ್ಕಂಥದ್ದು. ಆ ಪೀಠದ ಮೇಲೆ ಕುಳಿತು ದತ್ತಾತ್ರೇಯರು ಅಗಸ್ತ್ಯರನ್ನು ಅನುಗ್ರಹಿಸ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ದತ್ತಾತ್ರೇಯನ ಸಾಧನೆಯನ್ನು ಮಾಡುವಂಥವರು, ಗುರುವಿನ ಮಂತ್ರ ಸಾಧನೆಯನ್ನು ಮಾಡುವಂಥವರು, ಆಧ್ಯಾತ್ಮ ಮಂತ್ರ ಸಾಧನೆಯನ್ನು ಮಾಡುವಂಥವರು, ಶ್ರೀವಿದ್ಯಾ ಮಂತ್ರ ಸಾಧನೆಯನ್ನು ಮಾಡುವಂಥವರು, ಇವರೆಲ್ಲರಿಗೂ ಕೂಡ ಈ ಒಂದು ಕ್ಷೇತ್ರ ಅನ್ನುವಂಥದ್ದು ದಾರಿಯನ್ನು ತೋರಿಸುವಂತಹ, ಉಪದೇಶವನ್ನು ನೀಡುವಂತಹ ಒಂದು ಮಹಾನ್ ಕ್ಷೇತ್ರವಾಗಿ ಇದು ಹೊರಹೊಮ್ಮುತ್ತಾ ಇದೆ. ಆದರೆ ಇದು ಇಲ್ಲಿಯ ತನಕ ಬಹಳ ರಹಸ್ಯವಾಗಿತ್ತು. ಈಗ
ಜನರಿಗೆ ಇದರ ಬಗ್ಗೆ ತಿಳಿತಾ ಇದೆ. ಇಲ್ಲಿ ಬಹಳಷ್ಟು ಕೆಲಸಗಳು ಈಗ ನಡೀತಾ ಇದ್ದಾವೆ. ಇನ್ನು ಕೆಲವೇ ವರ್ಷಗಳಲ್ಲಿ ಇದೊಂದು ಮಹಾನ್ ಸಿದ್ಧ ಕ್ಷೇತ್ರವಾಗಿ ಸಾವಿರಾರು ಜನರನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುವಂಥ ಒಂದು ಮಹಾನ್ ಕ್ಷೇತ್ರವಾಗಿ ಬೆಳೆಯುತ್ತದೆ ಅನ್ನೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಯಾಕೆಂದರೆ ಭಗವಂತನ ಒಂದು ಜಾಗೃತಿ, ಭಗವತ್ ಶಕ್ತಿಯ ಜಾಗೃತಿ ಅನ್ನುವಂಥದ್ದು ಈ ಕ್ಷೇತ್ರದಲ್ಲಿ ಇಷ್ಟು ಅದ್ಭುತವಾಗಿದೆ ಅಂತಂದರೆ ಇಲ್ಲಿ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಒಂದು ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರುವಂತಹ ಒಂದು ಮಹಾನ್ ಕ್ಷೇತ್ರವಾಗಿ ಇದು ಇಲ್ಲಿ ಹೊರಹೊಮ್ಮುತ್ತಾ ಇದೆ.